ಪಾಪ ನೀ ಕನ್ನಡ ಅರ್ಥ ಆಗ್ತಾ ಇಲ್ಲ, ನಮಗೆ ಒಂದು ಹಿಂದಿ ಭಾಷೆ ಅರ್ಥ ಆಗ್ತಾ ಇಲ್ಲ. ಎಂಟು ಕರೋ ಭಯ ಎಂಟು ನೋಡ್ಕರೆ ಅವನಿಗೆ ಅರ್ಥ. ಗಾಯ್ಸ್ ಇವಾಗ ಒಳಗಡೆ ಬಂದಿದ್ದೀವಿ, ಅಷ್ಟು ಜನ ಇಲ್ಲ ಇಲ್ಲಿ. ಗಾಯ್ಸ್ ಇವಾಗ ದರ್ಶನ ಎಲ್ಲ ಮುಗೀತು, ಜನ ಏನು ಅಷ್ಟು ಇರಲಿಲ್ಲ. ಹೆಂಗಿತ್ತು ಇವಾಗ ಜಸ್ಟು ಬಸ್ಸಿಂದ ಇಳಿದಿದ್ದೀವಿ, ಮತ್ತೆ ಇನ್ನೊಂದು ಬಸ್ ಹತ್ಬೇಕಂತೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತಂತ ನಾನು 28 ಕಿಲೋಮೀಟ್ರ್ ಐತಂತೆ. ಹೋಗುವ ಗಾಯ್ಸ್, ಫೈನಲಿ ಮಳೆ ನಿಂತಿದೆ. ಎಲ್ಲಿದೆ ದೇವಸ್ಥಾನ? ಇಲ್ಲಿ ಸ್ವಲ್ಪ ಮುಂದೆ ಅಂತೆ. ಗಾಯ್ಸ್ ನೋಡಿ ಗಾಯ್ಸ್, ಫಾಗ್ ಹೇಗೆ ಕಾಣಿಸ್ತಾ ಇದೆ ಅಂತ. ದೇವಸ್ಥಾನ ಯಾವುದು? ಮುಂದೆ ಇದೆ, ಕರ್ನಾಟಕಲ್ಲ. ಅದೇ ಲಂಚ ಮನೆ ಇದೆಯಲ್ಲ ಅದೇನಾ? ನೋಡಿ ಫಾಗ್ ಹೆಂಗ್ ನಿಂತಿದೆ ಬೆಟ್ಟದ ಮೇಲೆ. ಬಿಡ್ತಾ ಇಲ್ಲ ಹಂಗಾದ್ರೆ? ಇಲ್ಲಿ ಹತ್ರನಾ? ಬಾ ನೋಡ್ಕೊಂಬಿಟ್ಟು ಬರೋಣ. ಏನೋ 1 ಕಿಲೋಮೀಟರ್ ಆಗಬಹುದಂತೆ. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತಂತೆ. ಏನ್ ಹೋಗದಾ? ಅಲ್ಲಿ ಬಿಡಲ್ವಂತಲ್ಲ? ಹಾ ಬಿಡಲ್ವಂತೆ. ಎಲ್ಲಿ? ಅಲ್ಲಿ ನೀರೊಳಗೆ ಬಿಡಲ್ವಂತಲ್ಲ. ಒಂದ್ಸಲಿ ಹೋಗ್ಬಿಟ್ಟು ಬರಂಬ. ಹೋಗ್ಬಾನ ಕುತ್ಕಲ್ಲಿ, ಮಳೆ ಬರ್ತಾ ಅಲ್ಲಿ ಬರ್ತಿದ್ ಹೋಗೋ ಫಾಲ್ಸು ಅಲ್ಲೇ ಹೋಗೋ. ಯಾಕರೆ ಇದ್ದಲ್ಲ ನದಿಯಲ್ಲಿ ಬಿಡ್ತಾರ? ಇಲ್ಲಿ ಹೊಳೆಯಲ್ಲಿ ಬಿಡ್ತಾರ? ಎಂತ ಮಾಡೋದು? ಇಲ್ಲಿ ನೋಡಿ ಸಣ್ಣ ಸಣ್ಣ ಈ ಥರ ಗುಂಡಿಗಳಲ್ಲೆಲ್ಲ ನೀರು ಹರಿತಾ ಐತೆ. ಇದು ನೋಡಕ್ಕೆ ಒಂಥರ ಚೆನ್ನಾಗಿತ್ತಲ್ವಾ ಮಾನು? ಹಾ, ಫಾಲ್ಸ್ ಅಂತ ನೋಡಕ್ ಹೋಗ್ತಿಲ್ಲ ಇವನಿಂದ. ಫಾಲ್ಸ್ ಅಂದ್ರೆ ನೋಡವ ನೋಡಿ ಹೆಂಗ್ ಹರಿತಾ ಐತೆ ಅಂತ. ವೆದರ್ ಮಾತ್ರ ಸೂಪರ್ ಆಗೈತಲ್ವಾ ಮಾನು? ಗಣೇಶನ ದೇವಸ್ಥಾನ ಸಿಕ್ತು. ಹೋಗೋದ ಒಳಗಡೆ? ಹಾ, ಕ್ಲೋಸ್ ಆಗಿದೆ. ನೋಡಿ ಹೆಂಗಿದೆ ಅಂತ. ಬಾದ್ ಒಳ್ಳೆ ನೋಡ್ಕೊಂಬರೋಣ. ಏನು ಯಾರು ಇಲ್ವಲ್ಲೋ? ವೆಹಿಕಲ್ಸ್ಗಳಿದ್ದಾವೆ, ಜನನೇ ಇಲ್ಲ. ಅಲ್ಲ, ಒಬ್ಬರಾದ್ರೂ ಜನ ಓಡಾಡ್ಬೇಕು ತಾನೆ. ನೋಡಿ ಗಾಯ್ಸ್ ಹೆಂಗೆ ಹರಿತಿದೆ ನೀರು. ಈಗ ಎಲ್ಲಿಗೆ ಹೋಗೋದ ಅಂತ? ಇಲ್ಲಿ ಕೋತಿ ಬಾ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಹೊರಗಡೆ ವಿಡಿಯೋ ಅಲೋ ಇದೆಯಾ ಏನೋ ಗೊತ್ತಿಲ್ಲ. ಸರಿನಾ? ಇವಾಗ ದರ್ಶನ ಮುಗೀತು, ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಎಲ್ಲಿರೋದು ಊಟದಾಲು? ಇಲ್ಲಿ ಅಲ್ಲಿ ಅಲ್ಲಿ ಪರವಾಗಿಲ್ಲ, ದರ್ಶನದಲ್ಲಿ ಯಾರು ರಶ್ ಇರಲಿಲ್ಲ ಅಷ್ಟು. ಅದೇ ಊಟದ್ದಾಲು ಅನ್ಸುತ್ತೆ. ಈಗ ಪ್ರಸಾದ ಹಾಕಿಸ್ಕೊಂಡು ತಿಂತಾ ಇದೀವಿ. ಯಾಕೋ ನಿಧಾನಕ್ಕೆ ತಿಂದು ನಿಮಿಷ ಜನವೇ ಇಲ್ಲ. ಗಾಯ್ಸ್ ಇವಾಗೆಲ್ಲ ಫೈನಲಿ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಉಡುಪಿಗೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಉಡುಪಿಲಿದ್ದೀವಿ. ಇವಾಗ ಜಸ್ಟ್ ಸ್ನಾನ ಎಲ್ಲ ಆಯಿತು, ನಂದರನು ಮಾಡ್ಕೊಂಬಂದ. ಗಾಯ್ಸ್ ಇವಾಗ ಎಲ್ಲ ರೆಡಿ ಆಗಿದ್ದೀವಿ. ನವೀನನು ರೆಡಿ ಆದ. ಬಾ ನಂದನ, ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೇಕು. ಇವಾಗ ಫಸ್ಟ್ ದೇವಸ್ಥಾನ ಹತ್ರ ಹೋಗ್ಬೇಕು. ಗಾಯ್ಸ್ ಇವಾಗ ದೇವಸ್ಥಾನ ಹತ್ರ ರೂಮಿಂದ ಆಚೆ ಬಂದಿದ್ದೀವಿ. ಬಿಸಿಲು ಬಂದಿದೆ. ಬೆಳಗ್ಗೆನೆ ಫುಲ್ಲು ಜೋರಾಗಿ ಮಳೆ ಬಂತು. ಇಲ್ಲಿ ನೋಡಿ ಹೆಂಗೆ ಬಂದಿದೆ ಮಳೆ ಅಂತ. ಸರಿ ಗಾಯ್ಸ್ ಇವಾಗ ಒಳಗಡೆ ಬಂದಿದ್ದೀವಿ, ಅಷ್ಟು ಜನ ಇಲ್ಲ ಇಲ್ಲಿ ಅಲ್ವಾ? ಕ್ಯೂ ಇಲ್ಲ, ಆರಾಮ್ಸೆ ಇದೆ. ನಾವು ಮಾಮೂಲಿ ಸೀಸನ್ ಟೈಮಿಗೆ ಬಂದರೆ ಫುಲ್ಲು ಇಲ್ಲೆಲ್ಲ ರಶ್ ಆಗಿರುತ್ತೆ. ಇಲ್ಲೆಲ್ಲ ಒಂದೆರಡು ಅಂಗಡಿ ಇನ್ನೂ ಓಪನ್ ಆಗಿಲ್ಲ. ಇದು ಏಮಾರೋ ಗೀತಾ ಮಂದಿರ ಉಡುಪಿ. ಇವಾಗ ದೇವಸ್ಥಾನ ಹೊರಗಡೆ ಬಂದಿದ್ದೀವಿ, ಯಾರು ಇಲ್ಲ. ನಮ್ಮ ರಸ್ತೆ ಇರೋದು.
ಇಲ್ಲಿ ಒಂದು ಬಾವಿ ಇದೆ, ಇಲ್ಲಿ ಜಾರುತ್ತೆ ಅಂತ ಮ್ಯಾಟ್ ಹಾಕಿದ್ದಾರೆ. ಗಾಯ್ಸ್ ಇವಾಗ ದರ್ಶನ ಎಲ್ಲ ಮುಗೀತು, ಜನ ಏನು ಅಷ್ಟಿರಲಿಲ್ಲ. ಹೆಂಗಿತ್ತು ಮರ ದರ್ಶನ? ಚೆನ್ನಾಗಿತ್ತು ನೋಡಿ. ಪ್ರಸಾದ ತಗೊಂಡಿದ್ದಾನೆ. ನೀವು ಅಷ್ಟೇ ಇಲ್ಲಿಗೆ ಬಂದರೆ ಬೆಳಗ್ಗೆನೇ ಹೋಗಿ, ಅಷ್ಟು ರುಚಿ ಇರಲ್ಲ. ಇಲ್ಲಿ ತೇರು ನಿಲ್ತಿದೆ. ನವೀನ ದಿಲ್ ಖುಷಿಯಾಗಿ ಓಡೋಗ್ತಾ ಇದ್ದಾನೆ. ಹೆಂಗೈತೆ ಕಾಣುವ ವಾತಾವರಣ? ಚೆನ್ನಾಗಿಲ್ವಮ್ಮ? ಚೆನ್ನಾಗಿತ್ತು ತಾನೆ? ಅದೇ ಕಂಬಗಳು ಹಾಂ ಹೇಳು ಅವನಿಗೆ, ಡಿಫ್ರೆಂಟಾಗಿ ಐತಲ್ಲ. ಹ್ಞೂ ವಾತಾವರಣ ಹೆಂಗೈತೆ? ಸರಿ ಬಾಯ್, ಅಣ್ಣ ಫುಲ್ ಊಸ್ತಾ ಆಗ್ಬಿಟ್ಟವನೆ. ಇವಾಗ ಟಿಫನ್ ತಿನ್ನೋ ಅಂತ ಬಂದಿದ್ದೀವಿ. 2 ಪಲಾವ್ ಕೊಡಿ. ಪಲಾವ್ ಇದೆಯಾ? ಪಲಾವ್ ಕೊಡಿ 2. ಪಲಾವ್ ಬಂತು, ಅವನು ಪೂರಿ ಬಂತು. ಟೇಸ್ಟ್ ಮಾಡಿ ಹೆಂಗೈತೆ? ಅಣ್ಣ ಫುಲ್ ಊಸ್ಟಾಗಿದ್ದಾನೆ ನೋಡಿ. ಊಸ್ಟಾಗಿರೋರು ಹೇಗಿರ್ತಾರೆ ಅಂದರೆ ಈ ಥರ ಫೋನ್ ನೋಡ್ಕೊಂಡಿರ್ತಾರೆ ಅಂಥವ್ರು. ಈ ಪಕ್ಕದಾಗಿರೋರು ಮಜಾ ಮಾಡ್ತಾರೆ ನೋಡಿ. ಹುಡುಗರ ನೋವಿಗೆ ಇಲ್ಲ ಮುಲಾಮು. ಅಣ್ಣ ದೋಸೆ ತಗೊಂಡಿದ್ದಾನೆ. ಒಬ್ಬ ನಾವು ವಡೆ ಮಾಡಿದ್ದೀನಿ. ನೀರು ದೋಸೆ ಡಿಫ್ರೆಂಟ್ ಆಗಿದೆ. ಹಾಂ, ಫಸ್ಟ್ ಟೈಮ್ ನೀರು ದೋಸೆ ತಿಂತಾ ಇರೋದು. ದೋಸೆ ಹೆಂಗಿರ್ತಾರೆ? ಹಾಂ, ಚೆನ್ನಾಯ್ತಾ? ಈಗ ಸ್ವಲ್ಪ ಸಮಾಧಾನ ಆಗಿದ್ದಾನೆ. ಮತ್ತೆ ಅದೇ ಬೇಜಾರು ಮಾಡ್ಕೊಂಬಾರ್ದು ಕಣೋ. ಯಾರು ಹೊಡ್ಸಿದ್ದೆ? ಇವ್ರು ಹೊಡ್ಸಿದ್ದೆ. ಇವಾಗ ಉಡುಪಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಬೀಚ್ ಮುಗಿಸ್ಕೊಂಡು ಎಲ್ಲ ಹೋಗೋದು. ಬೀಚಲ್ಲಿ ಬಿಡಲಿಲ್ಲ ಅಂದ್ರೆ ಏನು ಮಾಡೋದು? ನೆಕ್ಸ್ಟ್ ಅಬೌಟ್ ವಾಟ್ ನೆಕ್ಸ್ಟ್ ಪ್ಲಾನ್ ಮಾಡೋಣ ಬನ್ನಿ. ಅದು ಯಾವ್ದು ಐತೆ ಅಂದರೆ ಪ್ಲಾನ್ ಇದೆ, ಮಣಿಪಾಲ್ ಇದೆ. ಓಕೆ ಗಾಯ್ಸ್, ಅಲ್ಲಿ ಬೀಚ್ ಹತ್ರ ಸಿಗುವ. ಗಾಯ್ಸ್ ಫೈನಲ್ ಇವಾಗ ಮಲ್ಪೆ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಂತೂ ಯಾರು ಜನ ಇಲ್ಲ. ನಿಮ್ಗೆ ಅನ್ಸುತ್ತೆ ಕರಿ ಬಿಡ್ತಾರ ಅಂತ? 100% ಬಿಡಲ್ಲ. ಹಾಂ ಬಿಡಲ್ಲ. ಏನೋ 100% ಬಿಡಲ್ಲ. ನೋಡೋಣ ಬಾ ಮುಂದೆ. ಇಲ್ಲಿ ಹತ್ರನೇ ಬಂದಿದ್ದೀವಂತೆ. ನೋಡಿ ಇಲ್ಲಿ ಒಂಟೆ. ಕುತೂಹಲ. ಇಲ್ಲಿ ಬನ್ನಿ ನೋಡುವ, ಅಲ್ಲಿ ಒಂಟೆ ಐತೆ. ಬೀಚಲ್ಲಿ ಆಡ್ತೀವೋ ಇಲ್ವೋ ಗೊತ್ತಿಲ್ಲ. ಏನು ಮಾಡೋದು ಕರೆ, ಆಡೋಕೆ ಬಿಡಲಿಲ್ಲ ಅಂದ್ರೆ ಇಲ್ಲೂ. ಹಾಂ, ಇಲ್ಲಿ ನೋಡಿ ಒಂಟೆ. ಬಾಯ್ ಇವನೇ ಬಾ. ಇಲ್ಲೊಂದು ಒಂಟೆ ಇದೆ, ಇಲ್ಲೊಂದು ಒಂಟೆ ಇದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಬನ್ನಿ ನೋಡುವ. ಬೀಚ್ ಸೌಂಡ್ ಬರ್ತಿದೆ. ಹೊಂಡಾಗ ಅಲ್ಲೇ ಜಾಸ್ತಿ ಇರುತ್ತೆ ಅಂತ ಬಿಡ್ತಿಲ್ಲ ಅಲ್ವಾ? ಸೌಂಡ್ ನೋಡ್ರಿ, ಕೇಳಿಸ್ತಾ ಇದೆ ಅಲೆಗಳ ಸೌಂಡು. ಅಲ್ಲಿ ಅಲೆ ಬರ್ತಿರೋ ಸೌಂಡ್ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಬಿಡಲ್ಲ ಅಂತ ಅನ್ಕೊತೀನಿ. ನೋಡುವ, ಅಂಗಡಿ ಎಲ್ಲ ಫುಲ್ ಕ್ಲೋಸ್ ಆಗಿದೆ. ನೋಡಕ್ಕಾದ್ರೂ ಬಿಡ್ತಿದ್ದಾರೆ. ನೋಡಿಲಿ ಅಲೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿದೆ. ಹೆಂಗೈತೆ ಕರೆ? ಆಡಕ್ ಬಿಟ್ಟಿದ್ರೆ ಫುಲ್ ಜಾಲಿ. ಇಲ್ಲಿ ಒಂಚೂರು ಕಸ ಕಡ್ಡಿ ಏನಿಲ್ಲ, ಎಷ್ಟು ನೀಟಾಗಿ ಸಖತ್ತಾಗಿದೆ. ಏನೋ ನೈಟ್ ಹೊತ್ತು ಹಾಂ ಸಕ್ಕದಾಗಿರುತ್ತೆ ಬಂದ್ರೆ. ಏನಿರುತ್ತೆ ಅಲ್ಲ ಕತ್ಲೆ. ಅದೇ ಆ ಸೌಂಡು, ಆ ಸೈಲೆಂಟು, ನಾವು ಇರ್ತೀವಿ. ಏನೋ ಆ ನೀರಿನ ಸೌಂಡು, ನಾವು ಮೈಂಡು ಏನೋ ಒಂಥರ ಜೋರಾಗಿ ಮಾತಾಡೋ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೋ ಒಂದು ಓಡಾಡಿರ್ತೀವಿ. ಹ್ಞೂ ಮೈಂಡ್ ಫುಲ್ ಸ್ಟ್ರೆಸ್ ಆಗಿರುತ್ತೆ. ಹ್ಞೂ ಆ ಬೀಚಿನ ನೀರಿನ ಅಲೆಗಳ ಶಬ್ದ ಕೇಳ್ತಾ ಇದ್ರೆ ಏನೋ ಒಂಥರ ಫೀಲು. ನೈಟ್ ಮಾತ್ರ ಕೇಳಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ವಿಶ್ರಾಂತಿ ತಗೊಂತಾ ಇದ್ದಾವೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಲ್ಲ ಬಿಡ್ತಿಲ್ಲ.
ಸಖತ್ತಾಯ್ತು ಒಟ್ಟ ಪ್ಲೇಸ್ ಅಂತ ಸಖತ್ತಾಯ್ತು ಬಂದು ಸಖತ್ತಾಗಿ ಜಾಲಿ ಮಾಡ್ಕೊಂಡು ಹೋಗೋದು. ಆಮೇಲೆ ಹಾ ಒಟ್ಟು ಹೆಂಗೈತೆ ಹಂಗೆ ಐತೆ ಕಣೋ. ಹೋದ್ರೆ ತೂಕೊಂಡೆಲ್ಲ ಮನೆಗಾಗಲ್ಲ ಹಾ ಆ ಥರದವೆಲ್ಲ ಇದಾವಲ್ಲಿ ಎಲ್ಲ ಚೆನ್ನಾಗೈತೆ. ಆ ಮಾಡಿದಿಲ್ಲ ಹೋಗಂಗೆ ಗಟ್ಟಾಯ್ತು ನಮ್ಮ ಬ್ರೋ ಯಾ ಬ್ರೋ? ಪುಂಡ್ರಿಕ ಅಂತ ನಮ್ಮ ಅತ್ತೆ ಮಗ ಹಾ ಯಾರಂತೆ? ಬೀಚ್ ತೋರ್ಸೋದು ಮಾಡಿದ್ದೆ. ಯಾರಂದ್ರು? ಚೆನ್ನಾಗೈತೆ ಅಂದ್ರು. ಹಾ ಯಾರಿಗೆ ಮಾಡಿರ್ಲಿಲ್ಲ, ನಮ್ಮ ಫ್ರೆಂಡಿಗೆ ಮಾಡಿದ್ದೆ. ಗರ್ಲ್ ಫ್ರೆಂಡ್. ಫ್ರೆಂಡ್ ಅಲ್ಲ ಹಾ ಟೂರಿಸ್ಟ್ ಎಲ್ಲ ಬಂದವ್ರೆ, ಎಲ್ಲ ಇಲ್ಲಿ ಸುಮ್ಮ ಕುಂತವ್ರು ನೋಡಿ, ಆಡಕ್ ಬಿಟ್ಟಿಲ್ಲ, ಎಲ್ಲ ಇಲ್ಲಿಲ್ಲೇ ನಿಂತ್ಕೊಂಡು ಫೋಟೋ ತಕ್ಕಂತ ಇದಾರೆ. ಇವಾಗ ಎಗ್ ರೋಲ್ ತಿನ್ನಕ್ಕೆ ಬಂದಿದ್ದೀವಿ. ನಿಂಗೆ ಯಾವ್ದು ಕರಿ? ಚಿಕನ್ ಎಗ್ ರೋಲ್. ಅಣ್ಣ ಚಿಕನ್ ಎಗ್ ರೋಲ್ ತಗೊಂಡವನೆ. ನವೀನ ಏನೋ ನೋಡ್ಕೊಂಬತ್ತೀನಿ ಅಂತ ಅಲ್ಲಿ ಹೋಗಿದ್ದಾನೆ. ಬಾರೋ ಎಗ್ ರೋಲ್ ಹಾಕ್ತಾ ಇದ್ದಾರೆ. ಫೈನಲ್ ಇವಾಗ ಉಡುಪಿ ಎಲ್ಲ ಮುಗಿಸ್ಕೊಂಡು ಇವಾಗ ಉಡುಪಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಓಕೆ ಗಾಯ್ಸ್, ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಹಾಸನ್ಗೆ ಹೊಡ್ತೀವಿ. ಇವನು ಬಂದಿದ್ದಾನೆ, ನಂದನ ಬಂದಿದ್ದಾನೆ. ಬೈ ಹೇಗಿದೆ ಬೈ ಊಟ? ಸೂಪರ್, ಚೆನ್ನಾಗಿದೆಯಾ? ಹೆಂಗಿದೆ ನವೀನ? ಸೂಪರ್. ಭಯ್ಯ ಪಾಪ ನೀ ಕನ್ನಡ ಅರ್ಥ ಆಗ್ತಾ ಇಲ್ಲ, ನಮಗೆ ಒಂದು ಹಿಂದಿ ಭಾಷೆ ಅರ್ಥ ಆಗ್ತಾ ಇಲ್ಲ. ಏನು ಹೇಳಮ್ಮ, ನಿಂಗೆ ಸ್ವಲ್ಪ ಅರ್ಥ ಆಗುತ್ತಲ್ಲ? ಹಿಂದಿ ಲ್ಯಾಂಗ್ವೇಜ್ ಹೇಳ್ತಾವ್ರೆ, ನಮಗೆ ಒಂದು ಅವನು ಪದಗಳು ಹಿಂದಿ ಭಾಷೆ ಹೇಳ್ತಾ ಹೋದ್ರೆ ಹಾ. ನಮ್ಗೆ ಹಿಂದಿ ಗೊತ್ತಿಲ್ಲ, ತೆಲುಗು ಮಾತ್ರ ಗೊತ್ತು. ಅದಕ್ಕೆ ಹಾಂ ಎಂಡ್ ಕರೋ ಭಯ್ಯ, ಎಂಡ್ ವಿಡಿಯೋ ಎಂಡು. so much for watching the video. ಹಾಂ Going to back so soon. ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವನು ಏನು ಹೇಳ್ತಾರೆ ಸಸ ನೋಡ್ಕರೆ ಅವನಿಗೆ ಅರ್ಥ ಆಯ್ತು ಏನಂತಾರೆ. ಸಬ್ಸ್ಕ್ರೈಬ್ ಮಾಡು ಅಂತ ಕೇಳ್ತಾ ಇದ್ದೀನಿ ನಾವು. ಹಾಂ